ಡಿಯರ್ ಫ್ರೆಂಡ್ಸ್, ಹೆಲ್ತ್ ಆ್ಯಂಡ್ ವೆಲ್ತ್ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನಿವತ್ತು ಒಂದು ವಂಡರ್ಫುಲ್ ಪ್ರಾಡಕ್ಟ್ ಬಗ್ಗೆ ನಿಮಗೆ ತಿಳಿಸೋದಕ್ಕೆ ಬಂದಿದ್ದೀನಿ. ನಮ್ಮ ಬಾಡಿನಲ್ಲಿ ಟಾಕ್ಸಿನ್ಸ್ ಯಾವ ಥರ ಸೇರ್ಕೊಳ್ಳುತ್ತೆ, ಅಂದರೆ ವಿಷಪೂರಿತ ಅಂಶಗಳು ಯಾವ ಥರ ಸೇರ್ಕೊಳ್ಳುತ್ತೆ, ಅದನ್ನು ನಾವು ಹೇಗೆ ಹೋಗ್ಲಾಡಿಸ್ಕೊಳ್ಳೋದು ಅನ್ನೋದನ್ನ ನಾನು ಇವತ್ತು ತಿಳ್ಸಕ್ಕೆ ಬಂದಿದ್ದೀನಿ ಫ್ರೆಂಡ್ಸ್. ಅಂದರೆ ಟಾಕ್ಸಿನ್ಸ್ ನಮ್ಮ ದೇಹಕ್ಕೆ ಹೆಂಗೆ ಬಿಲ್ಡ್ ಆಗುತ್ತೆ, ಯಾವುದರಿಂದ ಬರುತ್ತೆ ಅಂದರೆ ಸ್ಮೋಕ್, ಅಂದರೆ ಸಿಗರೇಟ್ ಬೀಡಿ ಸೇರ್ತಾ ಇರ್ತಕ್ಕಂಥವ್ರಿಗೆ ಅವರು ಬಿಡ್ತಕ್ಕಂಥ ಹೊಗೆನಲ್ಲಿ ಅವ್ರ ಬಾಡಿಗೆ ಟಾಕ್ಸಿನ್ಸ್ ಆಗಿ ಸೇರಿಕೊಳ್ಳುತ್ತೆ. ಇವತ್ತು ಫುಡ್ಡು ಹೊರ್ಗಡೆದು ಜಾಸ್ತಿ ಫುಡ್ಡನ್ನ ತಿಂತಾ ಇರ್ತೀವಿ, ಅವರು ಬೇರೆ ಬೇರೆ ಆಯಿಲ್ಗಳಿಂದ ಮಾಡಿರ್ತಾರೆ. ಹಂಗಾಗಿ ನಾವು ಹೊರ್ಗಡೆ ತಿಂತಕ್ಕಂಥ ಫುಡ್ಗಳಲ್ಲೂ ಕೂಡ ನಮಗೆ ಬಾಡಿಗೆ ಟಾಕ್ಸಿನ್ಸ್ ಬಿಲ್ಡ್ ಆಗುತ್ತೆ. ಹೆಚ್ಚಾಗಿ ಮೆಡಿಸಿನ್ ತಗೊಳ್ತಕ್ಕಂಥವ್ರು ಇವತ್ತು ತಿಂಡಿಗಿಂತ ಹೆಚ್ಚಾಗಿ ಮೆಡಿಸಿನ್ನೇ ತಗೋತಾ ಇರ್ತಾರೆ. ಅಂಥವ್ರಿಗೆ ಹೆಚ್ಚಾಗಿ ಬಾಡಿನಲ್ಲಿ ಟಾಕ್ಸಿನ್ಸ್ ಬಿಲ್ಡ್ ಆಗುತ್ತೆ. ಮತ್ತು ಜೊತೆಗೆ ಇದರಲ್ಲಿ ಪರಿಸರ ಮಾಲಿನ್ಯ, ಇವಾಗ ಈ ಗಾಡಿಗಳು ಜಾಸ್ತಿ ಓಡಾಡ್ತಿರ್ತವೆ. ಬೆಳಿಗ್ಗೆ ಮಾರ್ನಿಂಗ್ ಕೆಲಸಕ್ಕೆ ಹೋಗ್ಬೇಕಾದ್ರೆ ಮತ್ತು ಕೆಲಸದಿಂದ ಬರಬೇಕಾದ್ರೆ ನಾವು ಗಾಡಿ ಮಧ್ಯದಲ್ಲೇ ಜರ್ನಿ ಮಾಡಬೇಕಾಗುತ್ತೆ. ಅಂಥ ಟೈಮಲ್ಲಿ ಏನಾಗುತ್ತೆ, ಪರಿಸರ ಮಾಲಿನ್ಯ ಬರುತ್ತೆ. ಪರಿಸರ ಮಾಲಿನ್ಯದಿಂದ ಇಂಗಾಲ ಡೈಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗ್ತಿರುತ್ತೆ. ಅದರಿಂದಲೂ ಕೂಡ ನಮಗೆ ಟಾಕ್ಸಿನ್ಸ್ ನಮ್ಮ ಬಾಡಿಗೆ ಸೇರಿಕೊಳ್ಳುತ್ತೆ, ದೇಹಕ್ಕೆ ಸೇರಿಕೊಳ್ಳುತ್ತೆ. ಜೊತೆಗೆ ಪ್ರಿಸರ್ವೇಟಿವ್ ಫುಡ್ ಅಂದರೆ ತರಕಾರಿ ಹಣ್ಣುಗಳನ್ನು ಬಹಳ ದಿನ ಕೆಡದಂತೆ ಅದಕ್ಕೆ ಒಂದು ಕೆಮಿಕಲ್ನ ಹಾಕಿರ್ತಾರೆ ಫ್ರೆಂಡ್ಸ್. ಅದನ್ನು ನಾವು ಬಳಸೋದ್ರಿಂದನೂ ಕೂಡ ನಮ್ಮ ಬಾಡಿಗೆ ಟಾಕ್ಸಿನ್ಸ್ ಸೇರಿಕೊಳ್ಳುತ್ತೆ. ಸೊ ಇದೆಲ್ಲ ಸೇರಿಕೊಂಡ್ರೆ ನಮಗೆ ಅದರ ಪರಿಣಾಮಗಳು ಏನು ಬೀರುತ್ತಪ್ಪ ನಮ್ಮ ಮೇಲೆ ಅಂದರೆ, ನಮ್ಮ ದೇಹದ ರಕ್ತವನ್ನು ಅಶುದ್ಧಗೊಳಿಸುತ್ತೆ, ರಕ್ತದಲ್ಲಿ ಪ್ರಾಬ್ಲಮ್ಸ್ನ ಮಾಡುತ್ತೆ, ನಮ್ಮ ದೇಹದ ಆರ್ಗಾನ್ಗಳನ್ನು ಡ್ಯಾಮೇಜ್ ಮಾಡುತ್ತೆ. ಜೊತೆಗೆ ಬಾಯಿಯಿಂದ ದುರ್ವಾಸನೆ ಬರುವಕ್ಕೆ ಶುರುವಾಗುತ್ತೆ, ಚರ್ಮದ ಮೇಲೆ ಸೋರಿಯಾಸಿಸ್ ಉಂಟಾಗುತ್ತೆ, ಮತ್ತು ಇಮ್ಯುನಿಟಿ ಕಡಿಮೆ ಆಗ್ತಾ ಬರುತ್ತೆ, ಪಿಂಪಲ್ಸ್ ಮತ್ತು ಇಂಡೈಜೆಷನ್ ಆಗುತ್ತೆ. ಪಿಂಪಲ್ಸ್ ಜಾಸ್ತಿ ಆಗುತ್ತೆ, ನಾವು ತಿಂತಕ್ಕಂಥ ಆಹಾರ ಡೈಜೆಷನ್ ಆಗಲ್ಲ, ಹೊಟ್ಟೆ ಫುಲ್ ತುಂಬಿದೆ ಅನ್ನೋ ಥರನೇ ಇರುತ್ತೆ, ಇಂಡೈಜೆಷನ್ ಕೂಡ ಆಗುತ್ತೆ. ಹಾಗಾದರೆ ಇದರಿಂದ ನಾವು ಹೇಗಪ್ಪ ಪಾರಾಗೋದು ಅಂದರೆ, ನಾನು ಅದಕ್ಕೊಂದು ಒಳ್ಳೆ ಪ್ರಾಡಕ್ಟ್ನ ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಡಿಟೆಕ್ಸ್ ಅಂತ, ನಮ್ಮ ಮೋದಿ ಕೇರ್ ಕಂಪ್ನಿಯ ವೆಲ್ ಡಿಟೆಕ್ಸ್ ಪ್ರಾಡಕ್ಟ್. ಇದು 8 ಗಿಡಮೂಲಿಕೆಗಳಿಂದ ಮಾಡಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಪ್ರಾಡಕ್ಟ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದ್ರ 8 ಗಿಡಮೂಲಿಕೆಗಳು ಯಾವ್ಯಾವುದಪ್ಪ ಅಂದರೆ ಬೇವು, ಕಾಲಮೇಘ, ತ್ರಿಫಲ, ಕುಟಕಿ, ರೋಹಿತ, ಮತ್ತು ಬಾಬ್ಚಿ, ಭೃಂಗರಾಜ ಮತ್ತು ವರುಣ, ಈ ಥರ 8 ಗಿಡಮೂಲಿಕೆಗಳಿಂದ ಇದನ್ನು ರೆಡಿ ಮಾಡಲಾಗಿದೆ ಫ್ರೆಂಡ್ಸ್. ಜೊತೆಗೆ ಈ 8 ಗಿಡಮೂಲಿಕೆಗಳಲ್ಲೂ ಕೂಡ ಒಂದೊಂದು ರೀತಿಯಲ್ಲಿ ಕೆಲಸವನ್ನು ಮಾಡುತ್ತೆ. ಅಂದರೆ ಬೇವು ನಮ್ಮ ದೇಹದಲ್ಲಿ ಇರ್ತಕ್ಕಂಥ ವಿಷಕಾರಿ ಅಂಶವನ್ನು ಹೊರಹಾಕಲು ಕೆಲಸ ಮಾಡುತ್ತೆ. ಕಾಲಮೇಘ ನಮ್ಮ ಜೀರ್ಣಕ್ರಿಯೆಯನ್ನು ಹೆಚ್ಚಿಸುತ್ತೆ. ಕುಟಕಿ ಅಂದರೆ ಅವ್ರನ್ನ ಲಿವರ್ನ ಎಲ್ಲ ಕೆಲಸವನ್ನು ಕರೆಕ್ಟಾಗಿ ಕಾರ್ಯನಿರ್ವಹಿಸೋದಕ್ಕೆ ಸಹಾಯ ಮಾಡುತ್ತೆ. ರೋಹಿಟಕ ಲಿವರನ್ನು ಪ್ರೊಟೆಕ್ಟ್ ಮಾಡುತ್ತೆ, ದೇಹದ ಶಕ್ತಿ ಮತ್ತು ರಕ್ತವನ್ನು ಶುದ್ಧಿ ಮಾಡುತ್ತೆ. ಜೊತೆಗೆ ಬಾಬ್ಚಿ ಏನಪ್ಪ ಅಂದರೆ ಇದು ಸೋರಿಯಾಸಿಸ್, ಚರ್ಮದ ಹೊಳಪನ್ನು ಹೆಚ್ಚಿಸುತ್ತೆ. ಭೃಂಗರಾಜ ಕೂದಲಿನ ಸಾಮರ್ಥ್ಯವನ್ನು ಹೆಚ್ಚು ಮಾಡುತ್ತೆ ಫ್ರೆಂಡ್ಸ್. ಕೂದಲು ಕಂದು ಬಣ್ಣಕ್ಕೆ ತಿರುಗುವ ರೂಪದಲ್ಲಿ ಕೂಡ ಇದನ್ನು ಕೆಲಸ ಮಾಡುತ್ತೆ. ಈ ಜೊತೆಗೆ ದೇಹದಲ್ಲಿರುವ ವಿಷ ವಸ್ತುಗಳನ್ನು ವರುಣ ಅನ್ನೋ ಗಿಡಮೂಲಿಕೆ ಈ ವಿಷವಸ್ತುಗಳನ್ನು ಹೊರ ಹಾಕೋದಕ್ಕೆ ಕೆಲಸವನ್ನು ಮಾಡುತ್ತೆ. ಜೊತೆಗೆ ಅಸ್ತಮವನ್ನು ನಿವಾರಣೆ ಮಾಡುತ್ತೆ. ಮದ್ಯಪಾನ, ಧೂಮಪಾನ ಮಾಡ್ತಾ ಇರ್ತಕ್ಕಂಥವರು ಕೂಡ ಇದರಿಂದ ಸ್ವಲ್ಪ ಮಟ್ಟಿಗೆ ತೊಂದರೆಗಳಿಂದ ತಪ್ಪಿಸ್ಕೋಬೋದು. ನಮ್ಮ ಡಿಟಾಕ್ಸ್ನ ಯೂಸ್ ಮಾಡೋದ್ರಿಂದ ಕೆಟ್ಟ ಬೆವರಿನ ವಾಸನೆ ಬರುತ್ತೆ, ಕಿಡ್ನಿಯಲ್ಲಿ ಟಾಕ್ಸಿನ್ಸ್ನ ಹೊರ ಹಾಕುತ್ತೆ, ಲಿವರನ್ನು ಉತ್ತಮವಾಗಿ ಸಹಕಾರವಾಗಿ ನಡೆಸುವಂಥ ಒಂದು ಕೆಲಸವನ್ನು ಮಾಡುತ್ತೆ. ಗ್ಯಾಸ್ ಟ್ರಬಲ್ ನಿವಾರಣೆ ಮಾಡುತ್ತೆ. ಜೊತೆಗೆ ಏನಿತ್ತು ಮಲಬದ್ಧತೆ ನಿವಾರಣೆ ಮತ್ತು ಫೈಲ್ಸ್ ಅಂತ, ಸೊ ಫೈಲ್ಸನ್ನು ಕೂಡ ಇದು ನಿವಾರಣೆ ಮಾಡುವಂಥ ಕೆಪಾಸಿಟಿಯನ್ನು ಹೊಂದಿದೆ ಫ್ರೆಂಡ್ಸ್. ಇದನ್ನು ಯಾರೆಲ್ಲ ತಗೋಬೋದು ಅಂದರೆ, ಯಾರೆಲ್ಲ ನಮ್ಮ ಬಾಡಿ, ನಮ್ಮ ದೇಹ ಚೆನ್ನಾಗಿರಬೇಕು, ನಾವು ಹೆಲ್ತಿ ಆಗಿರಬೇಕು ಅಂತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ಈ ಒಂದು ಪ್ರಾಡಕ್ಟ್ನ ನೀವು ತಗೋಬೋದು. ಹಾಗಾದರೆ ನಮ್ಮ ಬಾಡಿಲಿರ್ತಕ್ಕಂಥ ಟಾಕ್ಸಿನ್ಸ್ನ ಇದು ಡಿಟೆಕ್ಸ್ ಹೆಂಗೆ ರಿಮೂವ್ ಮಾಡುತ್ತೆ ಅನ್ನೋ ತೋರಿಸೋದಕ್ಕೆ ಹೋದರೆ ಒಂದು ಡೆಮೋ ಮುಖಾಂತರ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಬನ್ನಿ ನೋಡೋಣ. ಆಲೂಗೆಡ್ಡೆ ಏನಕ್ಕಪ್ಪ ತಗೊಂಡಿದ್ದೀನಿ ಅಂದರೆ, ಇದರಲ್ಲಿ ಜೀವಾಂಶ ಇರುತ್ತೆ. ಸೊ ಆಲೂಗೆಡ್ಡೆನಲ್ಲಿ
ಜೀವಾಂಶ ಇರೋದ್ರಿಂದ ನಾನು ಒಂದು ಆಲೂಗೆಡ್ಡೆನ ತೊಗೊಂಡಿದ್ದೀನಿ. ಆಲೂಗೆಡ್ಡೆನ ಕಟ್ ಮಾಡ್ಕೊತೀನಿ. ಈ ಥರ 2 ಭಾಗನ ಮಾಡ್ಕೊತೀನಿ. ಏನಪ್ಪ ಅಂದರೆ ಆಲೂಗೆಡ್ಡೆಯಲ್ಲಿ ಜೀವಾಂಶ ಇರೋದ್ರಿಂದ ಇದಕ್ಕೆ ನಾನು ಒಂದು ಬ್ಯಾಕ್ಟೀರಿಯಾ ಬಿಲ್ಡ್ ಮಾಡ್ಕೊಳ್ತೀನಿ, ನೀಲಿನ ಹಾಕ್ಕೊತೀನಿ. ಡಾಕ್ಟ್ರುಗಳು ಹೇಳ್ತಾರೆ ನಿಮಗೆ ಟಾಕ್ಸಿನ್ಸ್ ಇದ್ದರೆ ಜಾಸ್ತಿ ನೀರು ಕುಡೀರಿ, ನೀವು ಜಾಸ್ತಿ ನೀರು ಕುಡಿಯೋದ್ರಿಂದ ನಿಮ್ಮ ಟಾಕ್ಸಿನ್ಸ್ ಎಲ್ಲ ನಿವಾರಣೆ ಆಗುತ್ತೆ ಅಂತ ಒಂದು ಸಜೆಷನ್ನ ಕೊಡ್ತಾರೆ. ಆದರೆ ಅದು ಯಾವ ಥರ ನಿವಾರಣೆ ಆಗುತ್ತೆ ಅಂತ ನಾನು ತೋರಿಸೋದಕ್ಕೆ ಒಂದು ಆಲೂಗೆಡ್ಡೆನ ತೊಗೊಂಡಿದ್ದೀನಿ. ಆಲೂಗೆಡ್ಡೆನ 2 ಭಾಗ ಮಾಡಿ ಅದರಲ್ಲಿ ಒಂದು ಟಾಕ್ಸಿನ್ಸ್ನ ಬಿಲ್ಡ್ ಮಾಡ್ಕೊಂಡಿದ್ದೀನಿ, ಒಂದು ಬ್ಯಾಕ್ಟೀರಿಯಾನ ಬಿಲ್ಡ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಹಾಗಾದರೆ ಇದನ್ನು ನಾವು ಬರೀ ನೀರನ್ನು ಕುಡಿತಾ ಬಂದರೆ ನಮ್ಮ ದೇಹದಲ್ಲಿ ಹೆಂಗೆ ಟಾಕ್ಸಿನ್ಸ್ ಕ್ಲಿಯರ್ ಆಗುತ್ತೆ, ಅದು ಕ್ಲಿಯರ್ ಆಗುತ್ತೆ ಇಲ್ವಾ ಅನ್ನೋದನ್ನ ನಾವು ಚೆಕ್ ಮಾಡೋಣ ಫ್ರೆಂಡ್ಸ್. ನೋಡಿ, ಇಲ್ಲಿ ನೀರನ್ನು ಒಂದು ಬೌಲಲ್ಲಿ ನೀರು ತೊಗೊಂಡಿದ್ದೀನಿ. ಒಂದು ಬೌಲಲ್ಲಿ ನೀರು ತೊಗೊಂಡು ಇದು 2 ತೊಗೊಂಡಿದ್ದೀನಿ. ಒಂದನ್ನ ಸೈಡಲ್ಲಿ ಇಡ್ತೀನಿ, ಒಂದನ್ನ ಫ್ರೆಂಡ್ಸ್ ನಾನು ಇದನ್ನ ನೀರಿಗೆ ಅಜ್ಜುತ್ತೀನಿ. ಡಾಕ್ಟ್ರು ಹೇಳ್ತಾರೆ ನೀರು ಕುಡೀರಿ, ನೀರು ಕುಡಿದ್ರಿ. ನೀರು ಕುಡಿದ್ರೂ ಕೂಡ ನಮ್ಮ ಬಾಡಿಲಿ ಇರ್ತಕ್ಕಂಥ ಟಾಕ್ಸಿನ್ಸ್ ಅದು ರಿಮೂವ್ ಆಗಿರಲ್ಲ ಫ್ರೆಂಡ್ಸ್, ಹಂಗೆ ಇರುತ್ತೆ. ಸೊ ನಮ್ಮ ಒಂದು ಮೋದಿಕೇರ್ ಹೆಮ್ಮೆಯ ಪ್ರಾಡಕ್ಟು ಡಿಟಾಕ್ಸ್ ಪ್ರಾಡಕ್ಟನ್ನು ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಇನ್ನೊಂದು ಸೈಡಲ್ಲಿ ಇರ್ತಕ್ಕಂಥ ಒಂದು ಆಲೂಗೆಡ್ಡೆಗೆ ನಾನು ಹಾಕ್ತೀನಿ ಫ್ರೆಂಡ್ಸ್. ಅದು ಯಾವ ಥರ ನಮ್ಮ ಬಾಡಿಲಿ ಇರ್ತಕ್ಕಂಥ ಟಾಕ್ಸಿನ್ಸ್ನ ಹೊರ ಹಾಕುತ್ತೆ ನಾನು ನೋಡೋಣ. ಬರೀ ನೀರು ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿರ್ತಕ್ಕಂಥ ಟಾಕ್ಸಿನ್ಸ್ನ ಹೊರ ಹಾಕೋಕ್ಕಾಗಲ್ಲ ಅನ್ನೋದನ್ನ ನಾವು ನೋಡೋಣ ಈ ಮುಖಾಂತರ. ಯಾಕೆಂದರೆ ತುಂಬ ಅದ್ಭುತವಾಗಿರ್ತಕ್ಕಂಥ ಪ್ರಾಡಕ್ಟ್ ಡಿಟಾಕ್ಸ್ ಫ್ರೆಂಡ್ಸ್. ಯಾಕೆ ಅಂದರೆ ಹೊರಗಡೆ ಎಲ್ಲೋ ಹೋಗಿರ್ತೀವಿ, ಏನೆಲ್ಲ ಜಂಕ್ಸ್ ಫುಡ್ಗಳನ್ನ ತಿಂದಿರ್ತೀವಿ, ತುಂಬ ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ. ಅದನ್ನು ಕೆಲವ್ರಿಗೆ ಹೊಟ್ಟೆ ತುಂಬಿ ಥರನೇ ಇರುತ್ತೆ. ಯಾವಾಗ ಟಾಕ್ಸಿನ್ಸ್ ಬಿಲ್ಡ್ ಆಗುತ್ತೋ ಹೊಟ್ಟೆ ತುಂಬಿ ಥರನೇ ಇರುತ್ತೆ. ಅವ್ರಿಗೆ ಊಟ ಮಾಡಬೇಕು ಅನ್ಸಲ್ಲ, ಜೊತೆಗೆ ಹೊಟ್ಟೆ ಕೂಡ ಹಸಿವು ಆಗಲ್ಲ. ಇದರಿಂದ ತುಂಬ ಪ್ರಾಬ್ಲಮ್ಸ್ ಸಫರ್ ಪಡ್ತಾ ಇರ್ತಾರೆ. ಅಂಥವರು ನಮ್ಮ ಡಿಟಾಕ್ಸನ್ನು ಪ್ರತಿದಿನ ಬೆಳಿಗ್ಗೆ ಮತ್ತು ಸಾಯಂಕಾಲ 2 ಟೈಮ್ ತಗೊಳ್ಳೋದ್ರಿಂದ ನಿಮಗೆ ಇದರಿಂದ ಮುಕ್ತವಾಗ್ಬೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾನು ನಿಮಗೆ ತೋರಿಸ್ತೀನಿ ಡಿಟಾಕ್ಸ್ನ ಒಂದು ಪ್ರಾಡಕ್ಟ್ ಯಾವ ಥರ ನಿಮಗೆ ಕ್ಲೀನ್ ಮಾಡಿಕೊಟ್ಟಿದೆ ಅಂತ ನಾನು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಕಾಣಿಸ್ತಿದ್ಯಾ? ಇದು ಪ್ಯೂರ್ ಆಗಿದೆ. ಡಿಟಾಕ್ಸ್ ಯಾವ ಥರ ಕ್ಲೀನ್ ಮಾಡಿದೆ ಅನ್ನೋದನ್ನ ನೋಡಿ. ತುಂಬ ಅದ್ಭುತವಾಗಿರ್ತಕ್ಕಂಥ ಪ್ರಾಡಕ್ಟ್ಸ್. ಪ್ರತಿಯೊಬ್ಬರು ಕೂಡ ಈ ಒಂದು ಪ್ರಾಡಕ್ಟ್ನ ಬಳಸ್ಬೋದು. ಜೊತೆಗೆ ನಿಮ್ಮ ಬಾಡಿನಲ್ಲಿ ಟಾಕ್ಸಿನ್ಸ್ ಹೊರ ಹಾಕೋದಕ್ಕೆ ಆಗಲಿ, ನಿಮ್ಮ ಹೆಲ್ತಿ ಆಗಿರೋಕ್ಕಾಗಲಿ ಸಪೋರ್ಟ್ನ ಈ ಒಂದು ನಮ್ಮ ಡಿಟಾಕ್ಸ್ ಕ್ಯಾಪ್ಸೂಲ್ಸ್ ಮಾಡುತ್ತೆ. ಸೊ ಯಾರಿಗೆಲ್ಲ ಈ ಒಂದು ಪ್ರಾಡಕ್ಟ್ ಇಷ್ಟ ಆಯಿತು ನಮ್ಮ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೊತೆಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಸಜೆಸ್ಟ್ ಮಾಡಿ. ಫ್ರೆಂಡ್ಸ್, ತುಂಬ ಖುಷಿ ಆಗ್ತಿದೆ ಇಂಥ ಒಂದು ಪ್ರಾಡಕ್ಟ್ನ, ಅದ್ಭುತವಾಗಿರ್ತಕ್ಕಂಥ ಪ್ರಾಡಕ್ಟ್ನ ವಿಷಯವನ್ನು ನಿಮಗೆ ತಿಳಿಸೋದಕ್ಕೆ ನನಗೆ ಅವಕಾಶ ಸಿಕ್ಕಿದೆ. ಸೊ ಯಾರೆಲ್ಲ ವೀಕ್ಷಣೆ ಮಾಡ್ತಿರ್ತೀರೋ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮಗೆ ಲೈಕ್ ಬಟನ್ನ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ತಿಳಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.